ಸರ್ ಇತ್ತೀಚೆಗೆ ಅಂದರೆ ಈಗಿನ ಒಂದು ಸಿನಿಮಾ ಮೇಕಿಂಗ್ ವೇಸೇ ತುಂಬ ಚೇಂಜ್ ಆಗಿದೆ. ಸೊ ಅದೆಲ್ಲ ನೋಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ಏನು ಹೇಳ್ತೀರಿ ಅಂತ? ಏನು ಚೇಂಜ್ ಆಗಿಲ್ಲ, ಅದೇ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಪರಿಕರ ಚೇಂಜ್ ಆಗಿದೆ ಅಷ್ಟೇ, ಡಿಜಿಟಲೈಸ್ ಆಗಿದೆ. ಸೊ ಮುಂಚೆ ಸಿನಿಮಾ ಚೆನ್ನಾಗಿರೋದು ಒಬ್ಬ ನಿರ್ದೇಶಕರು ಒಬ್ಬ ಛಾಯಾಗ್ರಾಹಿ ಮಾತ್ರ ಗೊತ್ತಿರ್ತಾರೆ ಏನು ಬಂದಿದೆ ಏನು ಫಿಲ್ಮ್ ಆಗಿದೆ. ಇವಾಗ ಪ್ರತಿಯೊಬ್ಬರು ನೋಡ್ತಾರೆ, ಲೈಟ್ ಬಾಯ್ ನೋಡ್ತಾರೆ, ಪ್ರೇಕ್ಷಕರು ನೋಡ್ತಾರೆ, ಅಲ್ಲೇನೋ ಇದೆಲ್ಲ ಆ ಥರದ್ದು. ಸೊ ಅದು ಕೆಲಸ ತೊಂದರೆ ಕೊಡುತ್ತೆ. ಇನ್ನು ಯಾರೋ ಮನೆ ನೋಡಿ ಸರಿ ನೋಡಿ ಅಂತ ಹೇಳ್ತಾರೆ, ಅದು ಸರಿ ಇರೋದು ಬಿಡೋದು ನಿರ್ದೇಶಕರಿಗೆ ಛಾಯಾಗ್ರಹಣ ಗೊತ್ತಿರುತ್ತೆ. ಅದು ಬಹಿರಂಗ ಆದ್ದರಿಂದ ಸ್ವಲ್ಪ ಟೆಕ್ನಿಷಿಯನ್ಸ್ಗೆ ಕಷ್ಟನೇ, ಸೀಕ್ರೆಟ್ ಇಲ್ಲ. ಸರಿ, ಸಿನಿಮಾದ ತಾರಾಬಳಗದ ಬಗ್ಗೆ ಮಾತಾಡಿದೆ. ಸೊ ಯಾರೆಲ್ಲ ಇದ್ದಾರೆ ಈ ಕೆಲವೊಂದು ಅಂದರೆ ಟ್ರೈಲರ್ಲಿ ಕೆಲವೊಂದಷ್ಟು ಪಾತ್ರಗಳು ಕಾಣಿಸುತ್ತೆ, ಇನ್ನು ಯಾರೆಲ್ಲ ಇದ್ದಾರೆ ಅಂತ ಸಿನಿಮಾದಲ್ಲಿ? ನಮ್ಮ ಸಿನಿಮಾದಲ್ಲ, ಈಗ ಈ ವಿಜಯ ರಾಘವೇಂದ್ರ, ರಂಜಿನಿ ರಾಘವನ್ ಅವ್ರಿಗೆ ಗೊತ್ತು. ಅದ್ರ ಜೊತೆಗೆ ಸುಂದರ್ರಾಜ್ ಅವರಿದ್ದಾರೆ, ಶೋಭಾ ರಾಘವೇಂದ್ರ ಅಂತ ಮಾಡಿದ್ದಾರೆ, ರಜನಿ ಅಂತ ಹೇಳಿ ಸೀರಿಯಲ್ಗಳಲ್ಲಿ ಸುಮಾರು ಮಾಡಿದರು, ನನ್ನ ಒಂದು ಸಿನಿಮಾದಲ್ಲೂ ಮಾಡಿದರು ರಜನಿ ಅಂತ ಹೇಳಿ ಅವರು ಮಾಡಿದ್ದಾರೆ. ಇನ್ನೊಬ್ಬರು ಮಹಾಲಕ್ಷ್ಮಿ ಅಂತ ಹೊಸ ಕಲಾವಿದ ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ರಂಗಭೂಮಿನಲ್ಲಿದ್ದಂತಹ ಅನೇಕ ನನ್ನ ಸ್ನೇಹಿತರುಗಳು ನನ್ನ ಸಿನಿಮಾದಲ್ಲಿ ಮಾಡ್ತಾ ಬಂದಿದ್ದಾರೆ. ಈಗ ಸುಂದರ್ರಾಜ್ ಅರಸು ಅಂತ, ಆಮೇಲೆ ರಾಜಪ್ಪ ದಳವಾಯಿ ಅಂತ, ಅಂಬರೀಷ್ ಸಾರಂಗಿ ಅಂತ ಸುಮಾರು ಧಾರಾವಾಹಿಗಳಲ್ಲಿ ಮಾಡಿದ್ದಾರೆ, ನನ್ನ ಸಿನಿಮಾಗಳಲ್ಲೂ ಮಾಡಿದ್ದಾರೆ. ಹೀಗೆ ಈ ಥರದವರು ಇದ್ದಾರೆ. ಇದೊಂಥರ ಒಂದು ರೀತಿಯ ಮಿಶ್ರಣ ಅಂದರೆ ಬೇರೆ ಅರ್ಥ ಬಂದುಬಿಡುತ್ತೆ. ಸಿನಿಮಾದಲ್ಲೇ ತೊಡಗಿಸ್ಕೊಂಡಿರೋಂಥವ್ರು ಇದ್ದಾರೆ, ಸಿನಿಮೇತರವಾಗಿ ರಂಗಭೂಮಿನಲ್ಲಿದ್ದಂಥ ಅನೇಕ ಕಲಾವಿದರು ಇದ್ದಾರೆ, ಹೊಸಬರಿದ್ದಾರೆ, ಹಳಬರಿದ್ದಾರೆ. ಹೀಗೆ ಅವರೆಲ್ಲರೂ ಸೇರಿಕೊಂಡೇ ಮಾಡಿರುವಂಥ ಒಂದು ಸಿನಿಮಾ. ನನ್ನ ಸಿನಿಮಾದಲ್ಲಿ ಎರಡನ್ನೂ ಸಾಮಾನ್ಯವಾಗಿ ಮೊದಲಿಂದನೂ ನಾನು ಪರಿಪಾಲಿಸ್ಕೊಂಡು ಬಂದಿದ್ದೀನಿ. ಒಂದಷ್ಟು ಜನ ಹಳಬರು ಇರ್ತಾರೆ, ಒಂದಷ್ಟು ಜನ ಹೊಸಬರು ಇರ್ತಾರೆ. ಓಕೆ ಸರ್, ಇನ್ನು ಸಿನಿಮಾ ಇದೇ ತಿಂಗಳು 25ಕ್ಕೆ ಸರ್ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ನಿಮ್ಮದೇ ಆದ ಒಂದು ಅಂದರೆ ಬರಗೂರು ರಾಮಚಂದ್ರಪ್ಪ ಸರ್ ಅವರ ಸಿನಿಮಾ ಬರುತ್ತೆ ಅಂದರೆ ಅದೊಂದು ವರ್ಗನೇ ಇದೆ ಸರ್. ಅದನ್ನು ಬಿಟ್ಟು ಕನ್ನಡಿಗರಿಗೆ ಏನು ಹೇಳ್ತೀರಿ ಸರ್? ಮತ್ತೆ ಇಲ್ಲ, ಇದು ಕೇವಲ ನನ್ನ ಸ್ನೇಹಿತರುಗಳು ಸಿನಿಮಾ ನೋಡೋದು ಅಂತಲ್ಲ, ಕನ್ನಡಿಗರೆಲ್ಲರೂ ನಮ್ಮವರೇನೇ, ಅಥವಾ ಕರ್ನಾಟಕದಲ್ಲಿರೋರೆಲ್ಲರೂ ನಮ್ಮವರೇನೇ. ಇದೇ ತಿಂಗಳು ಅರ್ಥಾತ್ ಜುಲೈ 25ನೇ ತಾರೀಕು ರಾಜ್ಯದ ಅನೇಕ ಕಡೆ ನಮ್ಮ ಸ್ವಪ್ನ ಮಂಟಪ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಎಲ್ಲರೂ ಸಹ ಇದನ್ನು ನೋಡಿಬಿಟ್ಟು ಪ್ರೋತ್ಸಾಹಿಸಬೇಕು ಅನ್ನೋದು ನಮ್ಮ ವಿನಂತಿ. ಯಾಕೆಂದರೆ ಇಂಥ ಸಿನಿಮಾಗಳು ಹೆಚ್ಚೆಚ್ಚು ಬರ್ತಾ ಹೋಗಬೇಕು. ಆ ಹೆಚ್ಚೆಚ್ಚು ಬರಬೇಕು ಅಂದರೆ ಜನ ಹೆಚ್ಚೆಚ್ಚು ನೋಡಬೇಕು. ಹಾಗಾಗಿ ನಾನು ಸ್ವಪ್ನ ಮಂಟಪವನ್ನು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಇದನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ. ಎಸ್ ಸರ್, ತಾವು ಏನು ಹೇಳ್ತೀವಿ? ಅದೇ, ಇದೊಂದು ಸಿನಿಮಾ ಗಂಭೀರವಾದ ಸಿನಿಮಾ, ಸುಮ್ಮನೆ ಇದನ್ನು ಎಂಟರ್ಟೈನ್ಮೆಂಟ್ಗೆ ಮಾಡಿರೋ ಸಿನಿಮಾ ಅಲ್ಲ. ಇದರಿಂದ ಭಾವನೆಗಳಿವೆ, ಆ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು. ಈಗ ಯಾಕೆಂದರೆ ಹೀರೋಯಿನ್ ಏನಾಗುತ್ತೆ, ಹೀರೋನ ತುಂಬ ಪ್ರೀತಿಸ್ತಾನೆ ಇರ್ತಾರೆ. ಪ್ರೀತಿಸ್ತಿದ್ರು ಬಿಟ್ಕೊಡ್ಬೇಕಲ್ಲ, ಬಿಟ್ಕೊಡ್ಬೇಕಾದ್ರೆ ಬೇರೆ ಸಿನಿಮಾದಲ್ಲಿ ಜೋರಾಗಿ ಅಳ್ತಾ ಓಡೋದ್ರೆ ಅವ್ಳಿಗೂ ಇಷ್ಟ ಇತ್ತು ಅಂತ ಅನಿಸುತ್ತೆ. ಬಟ್ ಈಕೆಗೆ ಆ ಫೀಲ್ ಹೆಂಗೆ ಮಾಡಿಸಿದ್ದಾರೆ ಅಂತಂದರೆ, ಅವ್ಳಿಗೆ ನೋವಿದೆ, ಬಿಟ್ಕೊಡ್ತಾನೂ ಇದ್ದಾಳೆ, ಬಿಟ್ಕೊಡೋ ನೋವು ಇದೆ. ಆಮೇಲೆ ಒಂದು ಬೇರೆ ಏನದು ಇನ್ನೊಬ್ಬರಿಗೋಸ್ಕರ ಇನ್ನೊಬ್ಬಳಿಗೆ ಲೈಫ್ ಕೊಡ್ತೀನಿ ಅನ್ನೋ ಒಂದು ಸಂತೋಷವೂ ಇದೆ. ಎರಡರ ಜೊತೆಗೆ ಆ್ಯಕ್ಟ್ ಮಾಡೋದು. ಮತ್ತು ಅದೇ ಸೇಮ್ ವಿಜಯ ರಾಘವೇಂದ್ರ. ಆ್ಯಕ್ಚುಲಾಗಿ ನಾವು ವಿಜಯ ರಾಘವೇಂದ್ರಿಗೆ ಏನಕ್ಕೆ ಅಂತ ಆಯ್ಕೆ ಮಾಡಿದ್ವಿ ಅಂತಂದರೆ, ಆ ಟೈಮಲ್ಲಿ ನಾವು ಕೇಳೋದು ಬೇಡವ ಅನ್ನೋದೊಂದು ಪೊಸಿಷನಲ್ಲಿ ಅವರಿದ್ದರು. ಆ್ಯಕ್ಚುಲಾಗಿ ಅವ್ರದ್ದು ಭಾಳ ಕ್ರಿಟಿಕಲ್ ಶ್ರೀಮತಿ ಅದೇ ತಾನೇ ಹೋಗಿದ್ರು. ನಾವು ಅವಾಗ ಏನು ಅವ್ರನ್ನ ಇಟ್ಕೊಂಡು ನಾವು ಮಾತಾಡೋದ ಬೇಡವ ಅಂತ ನಾವು ಅವ್ರ ಹತ್ರ ಮಾತಾಡಿದಾಗ ಅವರು ಏನೂ ತೊಂದರೆ ಇಲ್ಲದೇ ಅವರೇ ಮರ್ತಂಗೆ ಸ್ವಲ್ಪ ಒಳಗಡೆ ಅವ್ರು ಇಟ್ಕೊಂಡಿದ್ರು. ನಾವು ಸೇಮ್ ಅದೇ ಕತೆ, ಒಳಗಡೆ ನೋವಿದ್ರೂ ಅದನ್ನು ತೋರಿಸ್ಕೊಳ್ದೇ ಬಂದು ಆ ಪಾತ್ರ ಮಾಡಿದ್ರು. ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ರು ಅಂತಂದರೆ, ನಾನು ಸ್ಪಾಟಲ್ಲಿ ಹೇಳ್ತಿದ್ದೆ ವಿಜಯ್ಗೆ, ಸೊ ಅದು ಹೆಂಗೆ ಎಕ್ಸ್ಪ್ರೆಷನ್ಸು ಹೆಂಗೆ ಇದೆಲ್ಲ ಅಂತ. ಸರ್ ಅದು ಹೆಂಗೋ ಬಂದರು ಮೇಕಪ್ ಮಾಡಿ ಇಲ್ಲೆಲ್ಲ ಬಂದು ಸರ್ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಕತೆ, ಆ ಮೂಡ್ ಹಂಗೆ ಬಂದ್ಬಿಡುತ್ತೆ ಸರ್ ಅದು. ಸೊ ಆ ಥರ ಸೊ ಇದು ಸಿನಿಮಾ ಭಾಳ ಅಚ್ಚುಕಟ್ಟಾಗಿ ಬಂದಿದೆ. ನಾವು ಬೇರೆ ಸಿನಿಮಾದ ಥರ ಏನದು ತುಂಬ ಕೊಚ್ಚೋದು ಕಡಿಯೋದು ಆ ಥರದ್ದು ಯಾವುದೂ ಇರಲ್ಲ. ಸೊ ಇದನ್ನು ಒಂದು ಅಧ್ಯಯನಕ್ಕೆ ಬಳಸ್ಕೊಳ್ಳೋಂಥ ಸಿನಿಮಾ. ಆಮೇಲೆ ನೀಟ್ ಸಿನಿಮಾ, ಓಪನ್ ಆದಾಗಿಂದನೂ ಕೊನೆ ತನಕ ಅಚ್ಚುಕಟ್ಟಾಗಿ ಕೂತ್ಕೊಂಡು ನೋಡೋಂಥ ಸಿನಿಮಾ, ಒಂದು ಪ್ಯೂರ್ ವೆಜ್ ಸಿನಿಮಾ ಅಂತ ಅನ್ಬೋದು. ಓಕೆ ಸರ್, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀನಿ ಅಂತ? ಪ್ರತಿಭಾ ಪ್ರೇಕ್ಷಕರಿಗೆ ನೋಡಬೇಕಂತಲೇ ಉದ್ದೇಶ. ನೋಡಿದ್ರೆ ನಮ್ಮ ನಿರ್ಮಾಪಕರಿಗೆ
ಹಣನೂ ಬರುತ್ತೆ, ಇನ್ನೊಂದು ಸಿನಿಮಾ ಮುಂದೆ ಮಾಡಲಿಕ್ಕೆ ಮುಂದೆ ಹೋಗ್ತಾರೆ. ಸೊ ನಮ್ಮಂಥ ಟೆಕ್ನಿಷಿಯನ್ಸ್ ಎಲ್ಲ ಕೆಲಸ ಸಿಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯ ನಮಸ್ಕಾರ.